ನಮಸ್ತೆ ವೀಕ್ಷಕರೇ, ರಾಜ್ ಸ್ಪೋರ್ಟ್ಸ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ. ವೀಕ್ಷಕರೇ, ಗಾಡಿ ಓನರ್ ನಂಬರ್ ಅಲ್ಲ, ಈ ನಂಬರ್ಗೆ ಯಾರು ಕಾಲ್ ಮಾಡಕ್ಕೆ ಹೋಗ್ಬೇಡಿ ವೀಕ್ಷಕರೇ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸ್ಆಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿತ್ತಂದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರ್ಗೆ ಗಾಡಿ ಫೋಟೋಸ್ ಕಳಿಸಿ ಸಾಕು. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡ್ತೀವಿ. ನೀವೇನು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ಕೇಳ್ಕೊಂಡು ಯೂಟ್ಯೂಬಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಮತ್ತೆ ನೀವು ಕಳಿಸಿದ್ಮೇಲೆ ನಮಗೆ ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡಲ್ಲ. ಯಾಕಂದ್ರೆ ಇದು ಬರೀ ವಾಟ್ಸ್ಆಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮಗೆ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ವಿಡಿಯೋ ಕೆಳಗಡೆ ನೋಡಿ, ಟೈಟಲ್ ಅಲ್ಲಿ ಕೂಡ ಹಾಕಿರ್ತೀವಿ. ಮತ್ತೆ ಟೈಟಲ್ ಇಲ್ಲಿ ಅದಾದ್ಮೇಲೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಹ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತಗೊಬಹುದು. ಫಸ್ಟ್ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಆಮೇಲೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ನಿಮಗೆ ಏನಾದ್ರು ಗಾಡಿ ಬೇಕು ಅನ್ಸಿದ್ರೆ ಮಾತ್ರ ವಿಡಿಯೋ ಕೆಳಗಡೆ ಇರುತ್ತೆ ನಂಬರ್, ನೀವು ಡೈರೆಕ್ಟ್ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಬೇಕಾದ್ರೆ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಕಲೆಕ್ಟ್ ಮಾಡ್ಕೊಂಡು ನೀವು ಗಾಡಿ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ತಗೊಬೋದು ಅಂತ ಹೇಳ್ಬೋದು ವೀಕ್ಷಕರೇ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದ್ರೂ ಹೊಸದಾಗಿ ನೋಡ್ತಿದ್ರೆ ಅಥವಾ ಇನ್ನು ಯಾರಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನೆಕ್ಸ್ಟ್ ಇದೇ ತರ ಯಾವ್ದಾದ್ರು ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ಬೋದು. ಹಾಗೆ ವಿಡಿಯೋ ಎಷ್ಟಾದ್ರು ಲೈಕ್ ಕೊಡೋದು ಸಹ ಮರಿಬೇಡಿ. ಇನ್ನು ಗಾಡಿ ಡೀಟೇಲ್ಸ್ ನೋಡೋಣ ವೀಕ್ಷಕರೇ. ಯಾವ್ದು ಮಾರುತಿ ವ್ಯಾಗನರಾ? ಹೌದು ಸರ್, ವ್ಯಾಗನರ್. ಎಲ್ ಎಕ್ಸ್ ಐ ಸರ್. ಓಕೆ, ಯಾವ್ದು ಮಾಡಲು ಸರ್ ಅದು? ಸರ್ 2011 ಮಾಡಲು. 2011 ಡೆಲ್ಲಿ ರಿಜಿಸ್ಟ್ರೇಷನಾ? ಹೌದು ಸರ್, ಡೆಲ್ಲಿ ರಿಜಿಸ್ಟ್ರೇಷನ್. ಹಾಂ, ಓನರ್ ಎಷ್ಟೇ ಸರ್ ಗಾಡಿಗೆ? ಸರ್ ಸಿಂಗಲ್ ಓನರು. ಸಿಂಗಲ್ ಓನರ್. ಎಷ್ಟು ಹೊಡಿ ಸರ್ ಗಾಡಿ? ಸರ್ ಗಾಡಿ 73 ಓಡಿದೆ ಸರ್. ಓಕೆ, ಎಲ್ಲ ಶೋರೂಮ್ ಇಷ್ಟೇನಾ? ಶೋರೂಮ್ ಇಷ್ಟು ಏನೂ ಇಲ್ಲ, ಹ್ಞೂ. ಮಾಮೂಲಿ ಸರ್. ಓಕೆ ಸರ್, ಪೆಟ್ರೋಲ್ ಒಂದೇನಾ? ಸರ್ ಪೆಟ್ರೋಲ್ ವಿತ್ CNG. CNG. ಹಾಂ. ಓಕೆ, ಏನು ಕಂಪ್ನಿ ಫಿಟೆಡಾ ಅಥವಾ ಹೊರಗಡೆ ಹಾಕ್ಸಿರ ಸರ್ ಅದು? ಇಲ್ಲ ಕಂಪ್ನಿ ಫಿಟೆಡ್ ಸರ್. ಕಂಪ್ನಿಯಿಂದ ಬಂದಿರೋದು, ಮಾರುತಿ ಸುಜುಕಿ ಕಂಪ್ನಿಯಿಂದ ಬಂದಿರೋದು. ಮತ್ತೆ RC ಕಾರ್ಡಲ್ಲಿ CNG ವಿತ್ ಪೆಟ್ರೋಲ್ ಅಂತಾನೆ ಎಂಟ್ರಿ ಆಗಿದೆ. ಹಾಂ ಹಾಂ. ಹ್ಞೂ. ಓಕೆ, ಈಗ ಡೆಲ್ಲಿ ರಿಜಿಸ್ಟ್ರೇಷನ್ ಇದೆಯಲ್ಲ, ಕರ್ನಾಟಕ ಆಗಿಲ್ವಾ ಇನ್ನು ಹಂಗೆ ಇದೆಯಾ ಅದು? ಇಲ್ಲ ಸರ್, ಇನ್ನೂ ಆಗಿಲ್ಲ. ಹಾಂ. ನಾನು ಯಾರ್ದು ಎಕ್ಸ್ಪಾತ ಯಾರಾದರೂ ತೊಗೊಂಡ್ರೆ ಹ್ಞೂ. ಅವ್ರ ಹೆಸರಿಗೆ ನಾನು CC ತೆಗೆಸ್ಕೊಡ್ತೀನಿ, NOC ತೆಗೆಸ್ಕೊಡ್ತೀನಿ. ಓಕೆ, ಇಲ್ಲ ಅಂದರೆ ಯಾರಿಗಾದ್ರೂ ಇನ್ ಕೇಸ್ ಕರ್ನಾಟಕ ರಿಜಿಸ್ಟ್ರೇಷನ್ ಬೇಕು ಅಂದರೆ ಮಾಡಿಸ್ಕೊಡ್ತೀರಾ? ಹಾಂ, ನಾನೇ ಮಾಡಿಸ್ಕೊಡ್ತೀನಿ. ಅದೇನು ಖರ್ಚಿದೆ ಅದು ಎಕ್ಸ್ಟ್ರಾ ಅವ್ರು ಕೊಡಬೇಕಾಗುತ್ತೆ. ಹಾಂ. RTO ಫೀಸ್ ಏನು ಬರುತ್ತೋ ಅದು ಎಕ್ಸ್ಟ್ರಾ ಕೊಡಬೇಕಾಗುತ್ತೆ. ಅದು ನಾನೇ ಮಾಡಿಸ್ಕೊಡ್ತೀನಿ ಬೇಕಾದರೆ. ಓಕೆ, ಏನು ಬರ್ಬೋದು ಸರ್ ಖರ್ಚು? ಸರ್ ಅದು ಇನ್ವಾಯ್ಸ್ ಕಳಿಸಿದ್ರೆ ಗೊತ್ತಾಗುತ್ತೆ ಸರ್. ಅದು ಇಷ್ಟೇ ಅಂತ ಹೇಳಕ್ಕೆ ಬರಲ್ಲ ಇನ್ನು ನಮಗೆ. ಹಾಂ ಹಾಂ. ಮ್ಯಾಕ್ಸಿಮಮ್ ಒಂದು 30,000 ಇಟ್ಕೊಳ್ಳಿ ಸರ್. 30 ಬೇಡ, ಒಂದು 50,000 ಅವರೇಜ್. ಇಲ್ಲ ಸರ್, ಅಷ್ಟು ಬರಲ್ಲ. ವ್ಯಾಗ್ನರ್ ಅಲ್ವಾ, ವ್ಯಾಗ್ನರ್ ಅಷ್ಟು ಬರಲ್ಲ ಸರ್. ಓಕೆ ಓಕೆ. ಈಗ ಗಾಡೀಲಿ ಟೈರ್ ಎಲ್ಲ ಹೆಂಗಿದೆ ಸರ್ ಗಾಡೀಲಿ? ಸರ್ ಟೈರು ಫ್ರಂಟ್ದು 2 ಹೊಸದು ಹಾಕ್ಸಿದೆ, ಹ್ಞೂ. ಬ್ಯಾಕ್ದು ಇನ್ನೊಂದು 50% ಇದೆ. ಓಕೆ. ಮೈಲೇಜು CNGಯಲ್ಲಿ 35ವರೆಗೂ ಬರುತ್ತೆ ಸರ್. CNGಯಲ್ಲಿ. ಓಕೆ ಓಕೆ. ಈಗ ನಾರ್ಮಲ್ ಪೆಟ್ರೋಲಲ್ಲಿ ಓಡಿಸಿದ್ರೆ ಒಂದು 18-19 ಬರುತ್ತೆ. ಓಕೆ. CNGಯಲ್ಲಿ ಓಡಿಸಿದ್ರೆ ಒಂದು 35ವರೆಗೂ ಬರುತ್ತೆ. ಓಕೆ ಸರ್, ಇಂಟೀರಿಯರ್ಸ್ ಎಲ್ಲ ಚೆನ್ನಾಗಿದಾವ? ಹಾಂ, ಇಲ್ಲ ಸೀಟ್ ಕವರ್ ಹೊಸದು. ಓಕೆ. ಆಮೇಲೆ ಟಚ್ ಸ್ಕ್ರೀನ್ ಇದೆ, ಹ್ಞೂ. ರಿವರ್ಸ್ ಕ್ಯಾಮರಾ ಇದೆ, ಹ್ಞೂ. ಟೈರ್ 2 ಫ್ರಂಟ್ ಹೊಸದು. ಓಕೆ ಓಕೆ. ಹಾಂ, ಗಾಡಿ ಎಲ್ಲ ಒರಿಜಿನಲ್ ಪೆಟ್ಟಿಗಿದೆಯಾ? ಹಾಂ, ಒರಿಜಿನಲ್ ಪೇಂಟ್ ಇದೆ ಸರ್. ಓಕೆ, ಏನಾದರೂ ರೆಸ್ಟ್ ಬಂದಿರೋದು, ಟಿಂಕರಿಂಗ್ ಕೆಲಸ? ಇಲ್ಲ ಸರ್, ಆ ಥರದ್ದು ಏನೂ ಇಲ್ಲ. ಹ್ಞೂ. ಓಕೆ, ಈಗ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಓಕೆ ಇದಾವಾ? ಹಾಂ, ಇದೆ ಸರ್, ಓಕೆ ಇದೆ. ಇನ್ಸೂರೆನ್ಸು, FC ಎಲ್ಲ? ಹಾಂ, ಇನ್ಸೂರೆನ್ಸು ಮೊನ್ನೆ ಎಲ್ಲ ಒಂದು 4-5 ದಿನ ಆಯ್ತು ಸರ್. ಫ್ರೆಶ್ ಆಗಿ ಇನ್ಸೂರೆನ್ಸ್ ನಾನೇ ಪೇ ಮಾಡಿದ್ದೀನಿ. ಹಾಂ ಹಾಂ ಹಾಂ. ಹ್ಞೂ. ಓಕೆ, ಈ ಗಾಡಿ ಇರೋದಲ್ಲಿ ಸರ್? ಸರ್ ಇದು ವಿಜಯಪುರ, ದೇವನಹಳ್ಳಿ ಹತ್ರ. ಹಾಂ. ಎಲ್ಲಿ ಬರುತ್ತೆ ಸರ್ ಇದು? ದೇವನಹಳ್ಳಿ ತಾಲೂಕು, ವಿಜಯಪುರ. ದೇವನಹಳ್ಳಿ ತಾಲೂಕು, ಬೆಂಗಳೂರು ದೇವನಹಳ್ಳಿ ವಿಜಯಪುರ. ಹೌದು ಸರ್. ಓಕೆ, ಎಷ್ಟು ದೂರ ಆಗುತ್ತೆ ದೇವನಹಳ್ಳಿಯಿಂದ? ದೇವನಹಳ್ಳಿಯಿಂದ ಒಂದು 10 ಕಿಲೋಮೀಟ್ರ್ ಆಗುತ್ತೆ ಸರ್ ಅಷ್ಟೇ. ಓಕೆ ಸರ್, ಏನು ಹೇಳ್ತಾರೆ ಗಾಡಿ ರೇಟು? ಸರ್ 220 ವಿತ್ NOC ಕೊಡ್ತೀನಿ ಸರ್. 220. ಹಾಂ. ಎಷ್ಟಂದ್ರೆ ಮಾಡಲು ಸರ್ ಇದು? 2011 ಮಾಡಲು, ಸಿಂಗಲ್ ಓನರು. ಓಕೆ, 2011 ಮಾಡಲು, ಸಿಂಗಲ್ ಓನರು. ಹ್ಞೂ. 220. ಹೌದು ಸರ್. ಓಕೆ, ಏನು ಕಡಿಮೆ ಆಗುತ್ತೆ ಸರ್? ಹೆಚ್ಚು ಕಮ್ಮಿ ಮಾಡಿಕೊಡ್ತೀನಿ ಸರ್. ಓಕೆ. ಯಾಕಂದರೆ ಗಾಡಿ ತುಂಬ ಚೆನ್ನಾಗಿದೆ. ಹ್ಞೂ. CNG ಪೆಟ್ರೋಲ್ ಇರೋದ್ರಿಂದ ಒಳ್ಳೆ ಮೈಲೇಜು, ಫ್ಯಾಮಿಲಿ ಅವ್ರಿಗೆ ಒಳ್ಳೆ ಇದೆ ಸರ್. 35 ಬರುತ್ತೆ ಸರ್ CNGಯಲ್ಲಿ ಓಡಿಸಿದ್ರೆ. ಓಕೆ ಓಕೆ. ವಿತ್ ಅದರಲ್ಲೂ ಈಗ ಟಚ್ ಸ್ಕ್ರೀನ್ ಇದೆ, ರಿವರ್ಸ್ ಕ್ಯಾಮ್ರಾ ಇದೆ, 2 ಹೊಸ ಟೈರ್ ಇದೆ, ಸೀಟ್ ಕವರ್ ಹೊಸ ಸೀಟ್ ಕವರ್ ನಾನೇ ಹಾಕ್ಸಿರೋದು ಈಗ. ಓಕೆ. ಎಲ್ಲ ಗಾಡಿ ತುಂಬ ನೀಟಾಗಿದೆ. ಓಕೆ ಸರ್. ಸ್ವಲ್ಪ ಹೆಚ್ಚು ಕಮ್ಮಿ ಬೇಕಾದ್ರೆ ಮಾಡಿಕೊಡೋಣ, ಅದರಲ್ಲೇನಿಲ್ಲ. ಓಕೆ, ಖಂಡಿತ ಮಾಡಲೇಬೇಕು ಸರ್. ಯಾಕಂದ್ರೆ ನೀವು ಹೇಳಿದ ರೇಟ್ ಯಾರು ತಗೊಳ್ಳಲ್ಲ.
ಅಲ್ಲ ಗಾಡಿ ಚೆನ್ನಾಗಿದೆ ಸರ್ ಅದಕ್ಕೆ ಹೇಳಿದೆ. ಹಾಂ ಆಯ್ತು ಸರ್, ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ. ಇದೇ ಹಾಕಿ ಸರ್. ಸರಿ ಸರ್.